ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಟೊಮ್ಯಾಟೊ ಚಟ್ನಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಈರುಳ್ಳಿ ಎರಿಸ್ತಾ ಇದ್ದಾನೆ ನೋಡಿ ನಮ್ಮ ಬ್ರೋ ಹೆಂಗೆ ಎರಿಸ್ತಾ ಇದ್ದಾನೆ ಅಂತ. ಇವಾಗ ಮೆಣಸಿನ್ಕಾಯಿ ಎರಿಸ್ತಾ ಇದ್ದಾನೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ. ಇವಾಗ ಈರುಳ್ಳಿ ಹಾಕೋಬೇಕು. ಕಟ್ ಮಾಡಿರೋ ಈರುಳ್ಳಿನ ಚೆನ್ನಾಗಿ ಹಾಕ್ಕೊಂಡು ಟೊಮ್ಯಾಟೊ ಹಾಕೋಬೇಕು. ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು, ಇದು ಉತ್ತರ ಕರ್ನಾಟಕದ್ದು. ಆಮೇಲೆ ಸ್ವಲ್ಪ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕು ಅದೆಲ್ಲನೂ. ಫ್ರೈ ಆದಮೇಲೆ ಗರಂ ಮಸಾಲ ಇದ್ರೆ ಆ್ಯಡ್ ಮಾಡಿ, ಗರಂ ಮಸಾಲ ಹಾಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ನೀರು ಹಾಕೋಬೇಕು. ಯಾವಾಗ್ಲೂ ಚಡ್ಡಿಲೇ ಇರೋದಾ? ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ, ಅದನ್ನ ಇವ್ರು ಕಾಪಾಡ್ತವೆ. ಸಿರಿಮಂಡಿ ಗೆಲ್ಗೆ ನಮ್ಮ ಚಡ್ಡಿ ಬಾಳ್ಗೆ. ಫೈನಲಿ ರೆಡಿಯಾಗಿದೆ ಟೊಮ್ಯಾಟೊ ಚಟ್ನಿ. ಟೇಸ್ಟ್ ಮಾಡೋಣ ಅಂತ. ಆಮೇಲೆ ಇವಾಗ ರೈಸ್ ರೆಡಿ ಇದೆ. ಬನ್ನಿ ಇವಾಗ ಟೇಸ್ಟ್ ಮಾಡ್ಸೋಣ. ಟೇಸ್ಟ್ ಮಾಡ್ತಿದ್ದಾರೆ ನಮ್ಮ ಬ್ರೋ. ಇವಾಗ ಬ್ರೋ ಹೇಗಿದೆ ಟೇಸ್ಟು? ಸಖತ್ತಾಗಿದೆಯಾ ಇಲ್ವಾ? ಸೂಪರ್ ಅಂತ ಹೇಳ್ತಿದ್ದಾರೆ. ನೋಡಿದ್ರಲ್ಲ ಬ್ಯಾಚುಲರ್ ಟೊಮೆಟೊ ಚಟ್ನಿ ಯಾವ ಥರ ಇರುತ್ತೆ ಅಂತ. ನೀವು ಮಾಡ್ಕೊಳ್ಳಿ. ನಮ್ಮ ಥರ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ 2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಬೇಗ ಮಾಡ್ಕೊಳ್ಳಿ ನೀವು, ಚೆನ್ನಾಗಿರುತ್ತೆ. ರೈಸು ಮತ್ತು ಕಡಕ್ ರೊಟ್ಟಿ ಚೆನ್ನಾಗೂ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಅಷ್ಟೇ.